ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಮ್ಮದು ಸಾನಿಧ್ಯ ರೊಟ್ಟಿ ಕೇಂದ್ರದಿಂದ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ಕಂಪ್ಲೀಟಾಗಿ ನೋಡಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ, ತುಂಬಾ ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ. ಹಾಗೆ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಕಡೆ ಈಗ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ತುಂಬ ಕಡೆ ಈ ರೊಟ್ಟಿ ಬಿಸ್ನೆಸ್ ಬಗ್ಗೆ ತುಂಬಾ ಚರ್ಚೆಗಳಾಗಿರ್ಬೋದು, ಕುತೂಹಲಗಳಾಗಿರ್ಬೋದು. ಕೆಲವರಂತರೂ ನಾವು ಮಾಡಬೇಕು ಆದರೆ ಹೇಗಿರುತ್ತೋ ಏನೋ ಅಂತ. ಯಾಕಂದರೆ ಸುಮಾರು ಜನ ನಮಗೇ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ನಾವು ಮಾಡಬೇಕು, ಎಲ್ಲಿ ತಗೊಂಡ್ರಿ, ಹೇಗಿರುತ್ತೆ, ಏನು ಲಾಭ ಇದೆಯಾ, ನಷ್ಟ ಇದೆಯಾ, ಏನು ಅದ್ರ ಕತೆ ಅಂತ ತುಂಬಾ ಕುತೂಹಲ ಇರುತ್ತೆ. ನೋಡಿ, ಒಂದು ವಿಷಯ ಏನಪ್ಪ ಅಂದರೆ, ಯಾರೋ ಮಾಡ್ತಾರಂತ ನೀವು ಮಾಡೋದಕ್ಕೆ ಹೋಗಬೇಡಿ. ನಾವು ಯಾರನ್ನು ನೋಡಿ ಮಾಡಿಲ್ಲ, ನಾವು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಮ್ಮ ಮನೆಯವರು ಕೆಲಸದಲ್ಲಿದ್ದರು. ಸೊ ಮನೇಲಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ರೊಟ್ಟಿ ಬಿಸ್ನೆಸ್ ಮಾಡ್ಬೋದು ಮನೆಯಲ್ಲಿ ಅಂತ ಅಂದ್ಕೊಂಡು ನಾನು ಮಾಡಿದೆ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಮನೆಗೆ ಬಂದು ತೊಗೊಂಡು ಹೋಗ್ತಾರೆ, ಮನೆಯಲ್ಲೇ ಇದ್ಕೊಂಡು ಮಾಡಿದರೆ ಏನಾಗುತ್ತೆ, ಸೊ ಮನೆಯಲ್ಲಿ ನಾರ್ಮಲಾಗಿ ರೊಟ್ಟಿ ಮಾಡ್ತಿರ್ತೀವಿ, ಅದೇ ಥರ ಮಾಡ್ಬೋದಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಆದರೆ ಅದು ನಾವು ಅಂದ್ಕೊಂಡಂಗೆ ಇರಲಿಲ್ಲ, ತುಂಬಾ ಕಷ್ಟ ಇತ್ತು. 1 ವರ್ಷ ನಾವು ಲಾಭ ಇಲ್ಲದೇ, ಅಂದರೆ ನಾವು ಹಾಕಿದ ಬಂಡವಾಳ ಎಷ್ಟಿರುತ್ತೋ ಅಷ್ಟೇ ಬರ್ತಾಯಿತ್ತು. ಲಾಭ ಇಲ್ಲದೇ ನಾವು ಪೇಚಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಸೊ ಈ ಥರ ಇರುತ್ತೆ. ನೋಡಿದ ತಕ್ಷಣ ತುಂಬಾ ಲಾಭ ಇದೆ ಅಂತ ಅಂದ್ಕೊಂಡು ದುಡುಕಬೇಡಿ. ಸೊ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬ್ಯಾಕ್ ಸಪೋರ್ಟ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲಿ ಸಪೋರ್ಟ್ ಆಗಿರ್ಬೋದು, ಮೇಯ್ನಾಗಿ ಬೇಕಾಗಿರೋದು ಬಂಡವಾಳ. ಸೊ ಅದು ಕೂಡ ಅಷ್ಟೇನು ಬಂಡವಾಳ ಹೋಗಲ್ಲ ನಿಜ, ಆದರೆ ಬಂಡವಾಳ ದಿನ ಬೇಕಾಗುತ್ತೆ ನಮಗೆ. ಒನ್ ಟೈಮ್ ನಾವೇನು ಇನ್ವೆಸ್ಟ್ ಮಾಡ್ತೀವಲ್ಲ ಮಷೀನು, ಅದಷ್ಟೇ ಅಲ್ಲ, ನಮಗೆ ಡೈಲಿ ಬಂಡವಾಳ ಬೇಕು. ಜೋಳ ಆಗಿರ್ಬೋದು, ಅಕ್ಕಿ, ಪೆಟ್ರೋಲು, ಗ್ಯಾಸು, ಸಿಲಿಂಡರು, ಕರೆಂಟ್ ಬಿಲ್ಲು, ಸೊ ಅದನ್ನ ಹಿಟ್ಟು ಹಾಕಿಸ್ಬೇಕಲ್ವ ಜೋಳನ, ಅದ್ರ ಖರ್ಚು. ಸೊ ಈ ಥರದ ಸಣ್ಣ ಪುಟ್ಟ ಖರ್ಚುಗಳು ದಿನಾಲೂ ನಾವು ಮಾಡಬೇಕಾಗತ್ತೆ ಈ ಒಂದು ರೊಟ್ಟಿ ಬಿಸ್ನೆಸ್ಸಲ್ಲಿ. ಸೊ ಈ ಥರ ಇದ್ದಾಗ ನಮಗೆ ಡೈಲಿ ನಮ್ಮ ಆರ್ಡ್ರ್ಗಳು ಚೆನ್ನಾಗಿರಬೇಕು, ರೊಟ್ಟಿ ಸೇಲ್ ಆಗ್ತಿರಬೇಕು, ಇದೆಲ್ಲನೂ ಇರುತ್ತೆ. ಹಾಗೆ ತುಂಬ ಜನ ಅಂದ್ಕೊಂಡಿರ್ತಾರೆ, ಸೊ ರೊಟ್ಟಿ ಮಾಡೋದ್ರಲ್ಲಿ ಏನು ಕಷ್ಟ ಇದೆ, ಅರ್ಧಕ್ಕರ್ಧ ಕೆಲಸ ಮಷೀನೇ ಮಾಡಿಬಿಡುತ್ತಲ್ಲ, ರೊಟ್ಟಿ ಬೇಯಿಸ್ಕೊಡೋದಕ್ಕೆ ಏನು ದೊಡ್ಡ ಕೆಲಸನ ಅದು ಅಂತ. ನೋಡಿ, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, 100%ಅಲ್ಲಿ ಕೇವಲ 30% ಮಾತ್ರ ಮಷಿನ್ ಮಾಡುತ್ತೆ. ಕೆಲವೊಮ್ಮೆ 20% ಅಂತಲೂ ಅನ್ಕೋಬೋದು. ಉಳಿದಂಥ 80% ನಾವೇ ಮಾಡಬೇಕು, ಮನುಷ್ಯರೇ ಮಾಡಬೇಕು. ಇಲ್ಲಾಂದರೆ ನಿಜವಾಗ್ಲೂ ರೊಟ್ಟಿ ಬಿಸ್ನೆಸ್ ತುಂಬಾ ಕಷ್ಟ. ಸೊ ನಾವು ಚೆನ್ನಾಗಿ ಹಿಟ್ಟನ್ನು ಕಲಸಿ ಕೊಡದೇ ಇದ್ದರೆ ಅದು ಚೆನ್ನಾಗಿ ರೊಟ್ಟಿ ಕೊಡೋದೇ ಇಲ್ಲ ಮಷಿನು, ಒನ್ ಥಿಂಗ್. ಅದಾದಮೇಲೆ ನಾವು ರೊಟ್ಟಿ ಚೆನ್ನಾಗಿ ಬೇಯಿಸಬೇಕು, ಅದನ್ನ ಸೇಲ್ ಮಾಡಬೇಕು, ಅದಕ್ಕೆ ಏನೇನು ಬೇಕು ಮಟೀರಿಯಲ್ಸು, ಬಂಡವಾಳ ಪ್ರತಿದಿನ ನಾವು ಹಾಕಬೇಕು. ಅದಾದಮೇಲೆ ಸೇಲ್ ಮಾಡಬೇಕು, ಬಂದಂಥ ಹಣದಲ್ಲಿ ಏನೇನು ಖರ್ಚು ಅದು ಇದು ಎಲ್ಲವನ್ನು ಮ್ಯಾನೇಜ್ ಮಾಡಬೇಕಲ್ವ. ಸೊ ಇದೆಲ್ಲವೂ ಮನುಷ್ಯರ ಕೈಯಲ್ಲೇ ಇರೋದು, ಯಾವುದು ಮಷಿನ್ ಮಾಡೋದಿಲ್ಲ. ದಯವಿಟ್ಟು ಮಷೀನನ್ನೇ ನಂಬಿಕೊಂಡು ನಾವು ಮಾಡ್ತೀವಿ ಅಂತ ಅಂದ್ಕೊಂಡು ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಡಿ. ಫಸ್ಟು ನಿಮ್ಮ ಏರಿಯಾದಲ್ಲಿ ನಿಜವಾಗ್ಲೂ ರೊಟ್ಟಿ ಹೋಗುತ್ತಾ, ನಾವು ಇಲ್ಲಿ ಸೇಲ್ ಮಾಡಿದರೆ ಅನ್ನೋದು ತುಂಬಾ ಮುಖ್ಯ, ಅದನ್ನು ನೋಡ್ಕೊಳ್ಳಿ. ಕೆಲವರು ಫೋನ್ ಮಾಡಿಬಿಟ್ಟು ನಮ್ಮ ರೊಟ್ಟಿನ ತೊಗೊಳ್ಳಿ, ನೀವು ಸೇಲ್ ಮಾಡಿ ಅಂತಾರೆ. ನೋಡಿ, ನಮ್ಮ ರೊಟ್ಟಿನ ಒಂದು ಸರಿ ತೊಗೊಂಡಿರೋ ಕಸ್ಟಮರು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಮಗೆ ಇದೇ ಥರ ಬೇಕು, ನೀವೇ ಮಾಡಿಕೊಡಬೇಕು, ನಮಗೆ ಬೇರೆ ರೊಟ್ಟಿ ಬೇಡ, ನೀವು ಮಾಡಿಕೊಡ್ತೀರಾ ಅಂತ ಅಂದರೆ ಮಾತ್ರ ನಿಮ್ಮ ಜೊತೆ ತೊಗೊಳ್ತೀವಿ ಅಂತ ಹೇಳಿ ಕಂಡೀಷನ್ ಮಾಡಿ ತೊಗೋತಾರೆ. ಸೊ ಒಂದೇನಾದರೂ ಮಿಸ್ಟೇಕ್ ಆಯ್ತು ಅಂದರೂ, ಈ ಸರಿ ಯಾಕೋ ರೊಟ್ಟಿ ಸ್ವಲ್ಪ ಡಿಫ್ರೆಂಟ್ ಐತಲ್ಲ ಅಂತ ಕಂಡುಹಿಡಿತಾರೆ. ಅಂದರೆ ಸ್ವಲ್ಪ ತೆಳ್ಳಗಿದ್ರೆ ಅಥವಾ ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿದ್ದರೆ, ಏನೋ ಕಟ್ಟಾಗಿದ್ದರೆ, ಸೊ ಈ ಥರದ್ದೆಲ್ಲ ಕಸ್ಟಮರ್ ನೋಡ್ತಿರ್ಬೇಕಾದ್ರೆ ನಾವು ಬೇರೆಯವರಿಂದ ರೊಟ್ಟಿ ತೊಗೊಂಡು ನಾವು ನಮ್ಮ ಕಸ್ಟಮರ್ಗೆ ಹೇಗೆ ಸೇಲ್ ಮಾಡಬೇಕಲ್ವ. ಸೊ ಈ ರೀತಿ ಆಗಿರುತ್ತೆ. ಪ್ರತಿಯೊಂದರಲ್ಲೂ ತುಂಬಾ ಜಾಗರೂಕತೆಯಿಂದ ಮಾಡಬೇಕು. ಹೆಚ್ಚಾಗಿ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ, ಗುಣಮಟ್ಟ ತುಂಬಾ ಮುಖ್ಯ ಆಗುತ್ತೆ. ನಾವು ಕೆಲವೊಮ್ಮೆ ಲಾಸ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಬರೀ ಲಾಭದ ದೃಷ್ಟಿಯಿಂದನೇ ಮಾಡ್ತಾ ಹೋದರೆ ಕಸ್ಟಮರ್ನ ನಾವು ಕಳ್ಕೊತೀವಿ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಫುಡ್ ಚೆನ್ನಾಗಿದೆ ಅಥವಾ ಅದರ ಗುಣಮಟ್ಟ ಸೊ ಇವೆಲ್ಲವೂ ನೋಡಿಬಿಟ್ಟೇ ರೊಟ್ಟಿ ತೊಗೊಳ್ಳೋದು. ಹಾಗಾಗಿ ನಾವು ಬೇರೆ ಯಾರ್ದು ರೊಟ್ಟಿ ತೊಗೊಂಡು ನಾವು ಸೇಲ್ ಮಾಡಲ್ಲ, ಅಥವಾ ನಮ್ಮದು ಕೊಟ್ಬಿಟ್ಟು ಸೇಲ್ ಮಾಡಿ ಅಂತಲೂ ಹೇಳಲ್ಲ. ಅಂದರೆ ನಾವು ಕೊಡ್ತೀವಿ ಲೋಕಲ್ ಅಂಗಡಿಗಳಿಗೆ, ಮತ್ತು ಲೋಕಲ್ ಯಾರ್ಯಾರೆಲ್ಲ ಡಾಬಾ ಇಟ್ಟಿರ್ತಾರೆ, ಹೋಟೆಲ್ಲು, ಸೊ ಈ ಥರದವ್ರಿಗೆ ಕೊಡ್ತೀವಿ. ಹಾಗೆ ನಮ್ಮ ರೊಟ್ಟಿನ ತೊಗೊಂಡು ಇಟ್ಕೊಂಡು ಸೇಲ್ ಮಾಡೋರು ಇದ್ದಾರೆ ಲೋಕಲ್ಲು.
ಅಂದರೆ ಬೇರೆ ಊರುಗಳಿಗೆಲ್ಲ ನಾವು ಕಳಿಸೋದು ಕೂಡ ಹಾಗೆಯೇ. ಕೆಲವರು ಹೋಟೆಲ್ಗಳಿಗೆ ತಗೋತಾರೆ, ಕೆಲವರು ಇಟ್ಟು ಸೇಲ್ ಮಾಡೋದಕ್ಕೂ ಕೂಡ ತಗೊಳ್ತಾರೆ. ಸೊ ಈ ಥರ ನಾವು ತೊಗೊಳ್ತೀವಿ. ಇನ್ನು ನೀವು ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಕೇಳಿದ್ರೆ, ನಿಜವಾಗ್ಲೂ ನಾವು ಯಾರನ್ನೂ ಮನೆ ಬಾಗಿಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿಲ್ಲ. ಕೇವಲ ಇದು ಸೋಷಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ನಾವು ಡೈಲಿ ಅದರಲ್ಲಿ ನಮ್ಮ ರೊಟ್ಟಿ ಬಗ್ಗೆ ವೀಡಿಯೋನ ಅಪ್ಡೇಟ್ ಮಾಡ್ತಾ ಇದ್ವಿ. ಸೊ ಡೈಲಿ ಯಾವ ಥರ ಮಾಡ್ತೀವಿ, ಯಾವ ಥರ ಇರುತ್ತೆ, ನಮ್ಮ ರೊಟ್ಟಿ ಕ್ವಾಲಿಟಿ ಏನು, ಅದು ಇದು ಅಂತ ಎಲ್ಲನೂ ನಾವು ಅಪ್ಡೇಟ್ ಮಾಡ್ತಾ ಇದ್ವಿ. ಹಾಗೆ ನಾವಿರುವುದು ನೀವು ನೋಡ್ಬೋದು ಬಾಡಿಗೆ ಮನೆಯಲ್ಲಿ. ನಾವು ನಮ್ಮ ಮನೆ ಇರೋದು ಮೇಲುಗಡೆ. ಸೊ ಇಲ್ಲಿಂದ ನಮಗೆ ಅಂದರೆ ಮೇಲಿಂದ ಹತ್ತಿ ಇಳಿದು ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಒಂದೇ ಅಂತ ಅಲ್ಲ, ತುಂಬಾ ಪ್ರಾಬ್ಲಮ್ಸ್ ಇದ್ದಾವೆ. ಅವೆಲ್ಲವನ್ನು ಸಹಿಸ್ಕೊಂಡು ಮಾಡಬೇಕಾಗುತ್ತೆ. ಇನ್ನೂ ಏನಪ್ಪ ಅಂದರೆ ಮಷಿನ್ ತೆಗೆದುಕೊಟ್ಟಂಥ ರೊಟ್ಟಿನ ಬೇಯಿಸೋದು. ಸೊ ಅದು ಕೂಡ ತುಂಬಾ ಮುಖ್ಯ. ಅದನ್ನ ಯಾವ ಥರ ಬೇಯಿಸ್ತೀವಿ ಅನ್ನೋದು. ಅದಾದಮೇಲೆ ಮಾರ್ಕೆಟಿಂಗು. ನಾವು ಸ್ಟಾರ್ಟಿಂಗ್ ಹೇಳಬೇಕಂದ್ರೆ ನಾವು ರೊಟ್ಟಿನ ನಾವು ಎಲ್ಲ ಅಂಗಡಿಗಳಿಗೂ, ಎಲ್ಲ ಊರುಗಳಿಗೂ ನಮ್ಮ ಮನೆಯವರು ಓಡಾಡಿ ಮಾಡಿ ನಮ್ಮ ರೊಟ್ಟಿನ ಅಲ್ಲಿ ಹೋಗಿ ತೋರಿಸಿ, ಸೊ ಅವರಾಗೆ ಇಷ್ಟಪಟ್ಟರೆ ಕೊಡೋದು. ಅಥವಾ ಕೆಲವರು ಸ್ಟಾರ್ಟಿಂಗ್ ನಮಗೂ ಕೂಡ ಬೇಯಿಸೋದಕ್ಕಾಗಲಿ ಅದೆಲ್ಲ ಪರ್ಫೆಕ್ಟಾಗಿ ಬರ್ತಿರಲಿಲ್ಲ. ಅದೆಲ್ಲವನ್ನು ಅಂದರೆ ಕಸ್ಟಮರ್ ರಿವ್ಯೂ ಕೇಳ್ತಾ ಅದನ್ನೆಲ್ಲ ತಿಳ್ಕೊಂಡು ನಾವು ಮಾಡಿದ್ದು. ಸುಮ್ಮನೆ ಯಾರೋ ಮಾಡ್ತಿದ್ದಾರೆ ಅಂತ ದಯವಿಟ್ಟು ಮಾಡಬೇಡಿ. ಏನಪ್ಪ ಅಂದರೆ ಸ್ಟಾರ್ಟಿಂಗ್ ರೊಟ್ಟಿ ಬಿಸ್ನೆಸ್ಸನ್ನು ಖಂಡಿತವಾಗ್ಲೂ ಮಾಡ್ಬೋದು. ಲಾಭ ಇದೆ, ಲಾಭ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ರೊಟ್ಟಿ ಬಿಸ್ನೆಸ್ಸಿಂದ ಬರುವಂಥ ಲಾಭವನ್ನು ನಾವು ಬಂಡವಾಳವಾಗಿ ಯೂಸ್ ಮಾಡ್ಬೋದು ಮತ್ತು ರೊಟ್ಟಿ ಬೇಯಿಸಲಿಕ್ಕೆ ಕೊಡ್ಬೋದು. ಅಂದರೆ ರೊಟ್ಟಿ ಬಿಸ್ನೆಸ್ಸಿಂದ ಬರುವಂಥ ಹಣವನ್ನು ನಾವು ರೊಟ್ಟಿ ಬಿಸ್ನೆಸ್ಗೆ ಬಳಸೋದಕ್ಕೆ ಮತ್ತು ಮಟೀರಿಯಲ್ಸ್ ತರೋದಕ್ಕಾಗಿರ್ಬೋದು, ಆಳುಗಳಿಗೆ ಕೊಡೋದಕ್ಕಾಗಿರ್ಬೋದು, ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ. ಇನ್ನು ಎಕ್ಸ್ಟ್ರಾ ಖರ್ಚೇನಿದೆ ಅಲ್ವಾ, ಮನೆಯದು ಅದು ಇದು, ಅದಕ್ಕೆಲ್ಲ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ, ಜಾಸ್ತಿ ಸೇಲ್ ಮಾಡಬೇಕಾಗತ್ತೆ. ಸೊ ಸ್ಟಾರ್ಟಿಂಗು ಇದನ್ನೇ ನಂಬ್ಕೊಂಡು ಮಾಡ್ತೀವಂದರೆ ಸ್ವಲ್ಪ ಕಷ್ಟವೇ ಆಗುತ್ತೆ. ಹಾಗಾಗಿ ನಮಗೆ ಸಪೋರ್ಟಿಂಗ್ ಆಗಿ ಫೈನಾನ್ಷಿಯಲಿ ಏನಾದರೂ ನಾವು ಸಪ್ರೇಟಾಗಿ ಏನಾದರೂ ಇರಬೇಕು. ಅಂದಾಗ ಮಾತ್ರ ಇದನ್ನು ನಾವು ಒಂದು ಹಂತಕ್ಕೆ ತೊಗೊಂಡು ಹೋದ್ಮೇಲೆ ಇದು ನಮ್ಮ ಕೈ ಹಿಡಿಯುತ್ತೆ. ಸೊ ಈಗ ನಾವು ಆ ಹಂತದಲ್ಲಿ ನಾವು ಇದ್ದೀವಿ ಅಂತಲೇ ಹೇಳ್ಬೋದು. ಎಲ್ಲನೂ ಇದ್ರ ಮೇಲೆ ನಾವು ಫುಲ್ ಡಿಪೆಂಡ್ ಆಗಿಲ್ಲ ಇನ್ನೂ. ಇದರಿಂದ ನಮಗೆ ಆಳುಗಳಿಗೆ ಕೊಡೋದಕ್ಕೆ ಸಣ್ಣ ಪುಟ್ಟ ಖರ್ಚು ಅದಕ್ಕೆ ಸಾಕಾಗ್ತಿದೆ. ನಾವು ಇನ್ನೂ ಕೂಡ ಇದನ್ನ ಚೆನ್ನಾಗಿ ಮಾಡ್ತಾ ಮುಂದೆ ಸಾಗಿದರೆ ಖಂಡಿತವಾಗ್ಲೂ ನಮ್ಮ ಕೈ ಹಿಡಿಬೋದು ಅಂತ ನಾವು ನಂಬಿದ್ದೀವಿ. ಸೊ ಸ್ಟಾರ್ಟಿಂಗು ಯಾರ್ಯಾರ್ದೋ ವೀಡಿಯೋ ನೋಡಿ ನೀವು ಮಾಡಬೇಡಿ. ಹಾಗೆ ಮಷೀನು ಕೊಡೋರ್ದಾಗಿರ್ಬೋದು ಅಷ್ಟೇ. ಅವ್ರು ಬಂದು ಕೊಟ್ಟು ಹೋಗ್ತಾರೆ. ಅದಾದಮೇಲೆ ನೀವೇನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಹೇಗೆ, ಏನು ನಿಮ್ಮ ಬಿಸ್ನೆಸ್ ಏನು ಅಂತ ಯಾರೂ ಕೇಳೋದಿಲ್ಲ. 1 ವರ್ಷದವರೆಗೂ ಗ್ಯಾರಂಟಿ ಕೊಡ್ತಾರೆ. ಅದಾದಮೇಲೆ ನಾವು ಏನೇ ಇದ್ರೂ ನಾವೇ ಎಲ್ಲ ರೆಡಿ ಮಾಡ್ಕೋಬೇಕು ಮಷೀನನ್ನು. ಲೋಕಲ್ ಮಷೀನ್ ರೆಡಿ ಮಾಡೋದಕ್ಕೂ ಯಾರೂ ಬರೋದಿಲ್ಲ. ಯಾಕಂದರೆ ನಾವು ಮಷೀನ್ ಎಲ್ಲಿಂದನೋ ತಂದಿರ್ತೀವಿ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಖಂಡಿತವಾಗ್ಲೂ ತುಂಬಾ ಯೋಚನೆ ಮಾಡಿ ಈ ಒಂದು ಬಿಸ್ನೆಸ್ಗೆ ಕಾಲಿಡಿ. ಯಾಕಂದರೆ ತುಂಬ ಜನ ನಮ್ಗೆ ಫೋನ್ ಮಾಡಿ ನಾವು ಇವತ್ತು ಮಷೀನ್ ತಂದಿದ್ದೀವಿ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳ್ತಾರೆ. ತಂದಮೇಲೆ ಯಾಕೆ ಯೋಚನೆ ಮಾಡ್ತೀರಾ? ಅದೆಲ್ಲ ಫಸ್ಟೇ ತಿಳ್ಕೊಳ್ಳಿ. ಒಂದು ಹತ್ರ ಇಲ್ಲ, ಇನ್ನೊಂದು 2-3 ಹತ್ರ ಕೇಳಿ ನೀಟಾಗಿ. ನಿಜವಾಗ್ಲೂ ಅದರಿಂದ ನಿಮಗೆ ಉಪಯೋಗ ಇದೆಯಾ, ಅವಶ್ಯಕತೆ ಇದೆಯಾ, ನಿಮಗಾಗಿರ್ಬೋದು, ಲೋಕಲಲ್ಲಿ ಯಾರಿಗಾದರೂ ಅದರಿಂದ ಅವಶ್ಯಕತೆ ಇದೆಯಾ ಆ ರೊಟ್ಟಿಯಿಂದ, ಅದನ್ನು ತಿಳ್ಕೊಂಡು ಮಾಡಿ. ಯಾಕಂದರೆ ನಾವು ಇದನ್ನೇ ನಮ್ಮ ಒಂದು ಸ್ವಂತ ಉದ್ಯೋಗ ಮತ್ತು ಬಿಸ್ನೆಸ್ ಅಂತ ಆಯ್ಕೆ ಮಾಡ್ಕೊಂಡಿದ್ವಿ. ನಮ್ಮ ಎಲ್ಲ ಎಫರ್ಟನ್ನು ಇದರಲ್ಲಿ ಹಾಕಿ ಮಾಡ್ತೀವಿ. ಸೊ ಅದರಿಂದ ನಮಗೆ ಇಂಪ್ರೂವ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಸೊ ಕೆಲವ್ರಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಬೇರೆ ವರ್ಕ್ ಇರುತ್ತೆ, ಮನೇಲಿ ಏನೋ ಜವಾಬ್ದಾರಿಗಳಿರುತ್ತೆ, ಇದನ್ನು ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಜೋಳ ತರಬೇಕು. ಮಾರ್ಕೆಟಲ್ಲಿ ಒಂದೇ ಥರ ರೇಟಲ್ಲಿ ಜೋಳ ಇರೋದಿಲ್ಲ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇತ್ತೀಚೆಗಂತೂ ತುಂಬಾ ಹೆಚ್ಚಾಗಿದೆ. ಇನ್ನು ಸಿಲಿಂಡ್ರ್ ಬೆಲೆ ನಿಮಗೆ ಗೊತ್ತಿದೆ ಎಷ್ಟಾಗಿದೆ ಅಂತ. ಈ ಥರ ಇದ್ದಾಗ ನಾವು ದಿನ ರೊಟ್ಟಿ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂದಾಗ ಯಾರೂ ತೊಗೊಳ್ಳೋದಿಲ್ಲ. ಸೊ ಈ ರೀತಿ ಆದಾಗ ನಮಗೆ ಲಾಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಕಡಿಮೆ ರೇಟಿನ ಜೋಳ ಹುಡುಕಿ ತಂದರೆ ಅದರಿಂದ ಕ್ವಾಲಿಟಿ ಬರೋದಿಲ್ಲ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ತುಂಬಾ ಯೋಚನೆ ಮಾಡಿ. ಇನ್ನೊಂದು ಪ್ಲಸ್ ಪಾಯಿಂಟ್ ನಾನು ಹೇಳಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಏನಾದರೂ ಜೋಳ ಇದ್ದರೆ, ನೀವು ರೈತರಾಗಿದ್ದರೆ, ಸೊ ಜೋಳದ ಕೊರತೆ ಇಲ್ಲದೆ ಇದ್ದರೆ ನಿಮ್ಮ ಕಡೆ, ಹಾಗೆ ಮನೇಲಿ ಯಾರಾದರೂ ಕೆಲಸ ಮಾಡೋರಿದ್ದರೆ, ಅಂದರೆ ರೊಟ್ಟಿ ಬೇಯಿಸೋರು ಎಕ್ಸ್ಟ್ರಾ 2-3 ಹೆಣ್ಮಕ್ಳಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಳುಗಳಿಂದು ದುಡ್ಡು ಉಳಿಯುತ್ತೆ, ಹಾಗೆ ಜೋಳದ ದುಡ್ಡು ಉಳಿಯುತ್ತೆ.
ಸೊ ಇದರಿಂದ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ನಾವು ಪ್ರತಿಯೊಂದನ್ನು ಮಾರ್ಕೆಟಿಂದ ತರಬೇಕು. ಒಂದು ಸಣ್ಣ ಏನೇ ಒಂದು ತಂದೀವಿ ಅಂದ್ರೂ ಅದನ್ನು ಮಾರ್ಕೆಟಿಂದ ತರಬೇಕು, ಬಂಡವಾಳ ಹಾಕಬೇಕು, ಜೊತೆಗೆ ಆಳುಗಳಿಗೆಲ್ಲ ಕೊಡಬೇಕು. ಸೊ ಈ ರೀತಿಯಾಗ ಸ್ವಲ್ಪ ನಮಗೆ ಎಫರ್ಟ್ ಹಾಕೋದು ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಕೆಲಸಕ್ಕೆ ಇನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕು ನಮಗೆ ಲಾಭ ಬೇಕು ಅಂದರೆ. ಹಾಗಾಗಿ ತುಂಬಾ ಯೋಚನೆ ಮಾಡಿ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಸೊ ಯಾರೆಲ್ಲ ಬಿಸ್ನೆಸ್ನ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ರೊಟ್ಟಿಗಳು ಇಷ್ಟ ಆದರೆ ಪ್ಲೀಸ್ ಪರ್ಚೇಸ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ಎಲ್ರಿಗೂ ನಮಸ್ಕಾರ.